ಒಂದಷ್ಟು ದೇವಸ್ಥಾನಗಳು, ಹಳೇ ದೇವಸ್ಥಾನಗಳು, ತಮಿಳುನಾಡು ಅಥವಾ ನಮ್ಮ ಬೇಲೂರು ಹಳೆಬೀಡಲ್ಲಿ ಸಣ್ಣ ಸಣ್ಣ ಕೆತ್ತನೆಗಳು ಕಾಣ್ತೀವಿ. ಮೊಬೈಲ್ ಹಿಡಿದಿರೋ ವಿಗ್ರಹವೂ ಕಾಣುತ್ತೆ, ಶಿಲ್ಪಗಳಿದೆ. ಆಮೇಲೆ ಬೈನಾಕುಲರ್ ಇಟ್ಕೊಂಡಿರೋದು ಕಾಣುತ್ತೆ, ಟೆಲಿಸ್ಕೋಪ್ ಇಟ್ಕೊಂಡಿರೋದು ಕಾಣುತ್ತೆ, ಸೈಕಲ್ ತುಳಿತಿರೋದು ಕಾಣುತ್ತೆ. ನಮ್ಮದೇ ಧರ್ಮದಿಂದ ಹೊರಬಂದಂತಹ ಒಂದು ಮತ ಇದೆ, ಬೌದ್ಧ ಮತ. ಅವರಲ್ಲೂ ಸಹ ಮಾಟ, ಮೋಡಿ ವಿದ್ಯೆ, ಮಂತ್ರ, ವಶೀಕರಣಗಳು, ಸೊ ಇವುಗಳೆಲ್ಲ ಯಾವ ಭಾಗಕ್ಕೆ ಬರುತ್ತೆ? ಅದರಲ್ಲಿ ಕೆಳಸ್ತರದೆಲ್ಲವೂ ಸಹ ನೀವೀಗ ನಾವು ಕೇಳಿದಂತಹ ಮೋಡಿ ವಿದ್ಯೆ, ವಶೀಕರಣ ಇತ್ಯಾದಿ. ಕೆಲವು ಕಡೆಗಳಲ್ಲಿ ನಾನು ಕೇಳಿದ್ದಿದೆ, ರಾಮತಾರಕ ಮಂತ್ರವು ಕೂಡ ಒಂದು ತಂತ್ರ ಭಾಗದ ಮಂತ್ರ ಅಂತ. ಹೌದಾ ಇದು, ಅಥವಾ ಇದು ತಪ್ಪು ಕಲ್ಪನೆಯ? ರಾಮತಾರಕ ಮಂತ್ರ ಯಾವುದೇ ತಂತ್ರಗಳಲ್ಲಿ ಹೇಳಿದ್ದಲ್ಲ. ಅದನ್ನ ಶಿವ ಈ ಉಚ್ಚಿಷ್ಟ ಗಣಪತಿ ಅನ್ನುವ ಹೆಸರಿನ ಅರ್ಥ ಏನು? ಈ ಉಚ್ಚಿಷ್ಟ ಗಣಪತಿಯ ಸ್ವರೂಪ ಏನು? ಎಲ್ಲವೂ ನಶಿಸಿ ಹೋದಾಗ ಉಳಿದವನವನು ಪರಬ್ರಹ್ಮ ವಸ್ತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ